ಬೆರಿಕಾಪ್ ಬೆರಿಕಾಪ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಆದ್ರೆ ತುಂಬಾನೇ ಸುಸ್ತಾಗುತ್ತೆ. ಹಣ್ಣಿನ ರಸ ನಾವು ಪ್ರತಿದಿನ ಹಣ್ಣುಗಳನ್ನ ಕೊಂಡ್ಕೊಂಡು ತಿನ್ನಕ್ಕಾಗಲ್ಲ. ಆದ್ರೂ ಇಲ್ಲಿ ನೈಸರ್ಗಿಕವಾದ ಹಣ್ಣುಗಳು ಯಾವ್ದು ಸಿಗ್ತಾ ಇಲ್ಲ, ಎಲ್ಲ ರಾಸಾಯನಿಕ ಮಿಶ್ರಿತ ಔಷಧಿಗಳನ್ನ ಸಿಂಪಡಿಸಿರೋ ಹಣ್ಣುಗಳೇ ಸಿಗ್ತಾ ಇರೋದು. ಅದ್ರ ಬದಲು ನಮ್ಗೆ ಬೆರಿಕಾಪ್ ತಗೊಳೋದ್ರಿಂದ ಪ್ಯೂರ್ ನೈಸರ್ಗಿಕವಾದ ಹಣ್ಣಿನ ರಸಗಳು ನಮ್ ದೇಹಕ್ಕೆ ಸೇರ್ತವೆ. ನೆಕ್ಸ್ಟ್ ಕ್ವೀನ್ ಕಾಪ್ ಆಗಿರ್ಬೋದು, ಕಿಂಗ್ ಕಾಪ್ ಆಗಿರ್ಬೋದು, ಇದನ್ನೆಲ್ಲ ನಾವು ತಗೊಂಡ್ರೆ ಬ್ಲಡ್ ಇಂಪ್ರೂವ್ ಆಗುತ್ತೆ ನಮ್ಮ ಬಾಡಿಲಿ. ಇವಾಗ ಡಾಕ್ಟರ್ ಹೇಳಿರ್ತಾರೆ ಬ್ಲಡ್ ಇಲ್ಲಮ್ಮ ನೀನ್ ಬ್ಲಡ್ ಹಾಕಿಸ್ಕೊ ಅಂತ ಹೇಳಿರ್ತಾರೆ. ಹಂಗಾಗಿ ನಾವು ಬ್ಲಡ್ ಹಾಕಿಸ್ಕೊಂಡ್ರೆ ಆಕ್ಚುಲಿ ನನಗೆ ಬ್ಲಡ್ ಹಾಕಿಸ್ಕೊಂಡಿದ್ಕೆ ನನ್ಗೆ BP ಬಂತು. ಯಾರಿಗೂ ನಮ್ಮ ಮನೇಲಿ BP-ನೇ ಇರ್ಲಿಲ್ಲ, ನಂಗೂ BP ಇರ್ಲಿಲ್ಲ. ನಾನು ಸುಮಾರು 6-7 ವರ್ಷದ ಹಿಂದೆ ನನ್ಗೆ ಬ್ಲಡ್ ಬೇಕನ್ಬಿಟ್ಟು ಒಂದ್ ಬಾಟ್ಲು ಬ್ಲಡ್ ಹಾಕಿದ್ರು. ಅವಾಗ ನನ್ಗೆ BP ಸ್ಟಾರ್ಟ್ ಆಗಿತ್ತು ಅವ್ರ ಮನೆಗೆ ಬಂದ್ಮೇಲೆ. ಅದಕ್ಕೆ ನಾವ್ ಹೇಳ್ಬೋದು ಧೈರ್ಯವಾಗಿ ಬ್ಲಡ್ ಹಾಕಿಸ್ಕೋಬೇಡಿ, ಅದ್ರ ಬದಲು ನಮ್ಮ ಈ ಟಾನಿಕ್ಗಳು ಇದಾವಲ್ಲ, ಬೆರಿಕಪ್ ಆಗಿರ್ಬೋದು, ಕಿಂಗ್ ಕಪ್ ಆಗಿರ್ಬೋದು, ಕ್ವೀನ್ ಕಪ್ ಆಗಿರ್ಬೋದು, ಇದನ್ನ ನಾವು ತಗೊಂಡ್ರೆ ನಮ್ಗೆ ಬ್ಲಡ್ ಚೆನ್ನಾಗಿ ಉತ್ಪತ್ತಿ ಆಗುತ್ತೆ. ನಮ್ಗೆ ಇವಾಗ ಮಿನಿಮಮ್ ಒಂದು 5-6 ಇದ್ರೆ ಒಂದು 12-13 ವರ್ಗು ನಮ್ಗೆ ಆಗುತ್ತೆ. ಮಿನಿಮಮ್ ನನ್ಗೇನೆ 9 ಇತ್ತು, ಇವಾಗ 13 ಇದೆ. ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ, ಬೆರಿಕಪ್ನ ಯೂಸ್ ಮಾಡ್ತಾ ಇದ್ದೀನಿ.